ನಾಳಿನ ಪಂದ್ಯ ನಡೀತಾ ಇರೋದು ಅದು ಎಡ್ಜ್ಬಾಸ್ಟನ್ ಬರ್ಮಿಂಗ್ಹ್ಯಾಮ್ ಅಂತ. ಫಸ್ಟ್ ಈ ವೆನ್ಯೂ ಬಗ್ಗೆ ಒಂಚೂರು ಮೆಲ್ಕ್ ಹಾಕ್ಬಿಡೋಣ. ಬರ್ಮಿಂಗ್ಹ್ಯಾಮ್ ಅಲ್ಲಿ ಇದುವರೆಗೂ 56 ಟೆಸ್ಟ್ ಮ್ಯಾಚ್ ನಡೆದಿರೋದು. 1902 ಫಸ್ಟ್ ಟೆಸ್ಟ್ ಮ್ಯಾಚ್ ನಡೀತು. ಅಲ್ಲಿಂದ ಇದುವರೆ ತನಕ 56 ಟೆಸ್ಟ್ ಮ್ಯಾಚ್ ಆಗಿದೆ. ಅದರಲ್ಲಿ 30 ಇಂಗ್ಲೆಂಡ್ ಗೆದ್ದಿದ್ದಾರೆ. ಅಂದ್ರೆ ಇವ್ರಿಗೆ ಇಲ್ಲಿ ಸಖತ್ತಾಗಿರುವಂತ ಒಂದು ಮೇಲ್ಗೈ, ಅಥವಾ ಈ ಗ್ರೌಂಡ್ ಅಲ್ಲಿ ಎಕ್ಸಲೆಂಟ್ ರೆಕಾರ್ಡ್ ನ ಇಟ್ಕೊಂಡಿದ್ದಾರೆ. 15 ಡ್ರಾ ಇದೆ, 11 ಸೋಲಿದೆ. ಅಂದ್ರೆ 123 ಇಯರ್ಸ್ ಹಿಸ್ಟ್ರಿಲಿ ಕೇವಲ 11 ಬಾರಿ ಮ್ಯಾಚ್ ನ ಸೋತಿರೋದು ಇಲ್ಲಿ ಇಂಗ್ಲೆಂಡ್ ಅವರು. ಸರ್, ಇಲ್ಲಿ ಪ್ರಮುಖವಾದ ಮ್ಯಾಚ್ಗಳು ನಿಮ್ಗೆ ಯಾವ್ದಾದ್ರು ಜ್ಞಾಪಕ ಇದೆಯಾ? ಮರೆಯಕ್ಕಾಗದೇ ಇರುವಂತ ಮ್ಯಾಚ್ಗಳು ಅಂದ್ರೆ ಹೌದು, 2 ಪಂದ್ಯ ನಂಗೆ ಜ್ಞಾಪಕ ಬರ್ತಾ ಇದೆ. ಒಂದು 2005 ಅಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್, ಅದು ಆಶಸ್ ಸೀರೀಸ್. ನಿಮ್ಗೆ ಜ್ಞಾಪಕ ಇದ್ರೆ ಇಂಗ್ಲೆಂಡ್ ಅವರು 2 ರನ್ನಿಂದ ಗೆಲ್ತಾರೆ. ಕ್ಯಾಸ್ಪರ್ವಿಚ್ಚು ಮತ್ತೆ ಬ್ರೆಟ್ಲಿ ನಿಮ್ಗೆ ಜ್ಞಾಪಕ ಇದ್ರೆ ಬ್ಯಾಟಿಂಗ್ ಆಡ್ತಾರೆ. ಲಾಸ್ಟ್ ವಿಕೆಟ್ಗೆ 59 ರನ್ ಜೋಡಿ ಮಾಡೋದು. 61 ರನ್ ಬೇಕಾಗಿರ 62 ರನ್ ಬೇಕಾಗಿರುತ್ತೆ, ಇವ್ರು 59 ರನ್ ಮಾಡ್ತಾರೆ. 2 ರನ್ನಿಂದ ಡಮಾರ್ ಆಗಿ ಹೋಗ್ತಾರೆ. ಈ ಒಂದು ಪಂದ್ಯ ಮರೆಯಕ್ಕೆ ಆಗಲ್ಲ. ಯಾಕಂದ್ರೆ ಫ್ಲಿಂಟ್ ಆಫ್ ಈ ಒಂದು ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಅವರು 68 ರನ್ನು 73 ರನ್ನು 2 ಇನ್ನಿಂಗ್ಸ್ ಅಲ್ಲಿ, ಆಮೇಲೆ 4 ವಿಕೆಟ್ 3 ವಿಕೆಟ್. ಈ ತರ ಆಲ್ರೌಂಡರ್ ಅಂದ್ರೆ ಜಗತ್ತಲ್ಲಿ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ಸ್ ಯಾರು ಅಂದ್ರೆ ಅದು ಫ್ಲಿಂಟ್ ಆಫ್. ಆ ಟೈಮ್ ಅಲ್ಲಿ ಅದಾದ್ಮೇಲಿಂದ 2023 ಅಗೈನ್ ಒಂದು ಕ್ಲೋಸ್ ಮ್ಯಾಚ್ ನಡೆಯುತ್ತೆ, ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್. 2 ವಿಕೆಟ್ ಇಂದ ಗೆಲ್ತಾರೆ ಆಸ್ಟ್ರೇಲಿಯಾ. ಇಲ್ಲಿ ಅವ್ರು 2 ರನ್ನಿಂದ ಇಂಗ್ಲೆಂಡ್ ಗೆದ್ದಿದ್ರು ಅಂದ್ರೆ ಇಲ್ಲಿ 2 ವಿಕೆಟ್ ಇಂದ ಗೆಲ್ಲೋದು. ನಿಮ್ಗೆ ಜ್ಞಾಪಕ ಇದ್ರೆ ಪ್ಯಾಟ್ ಕಮಿನ್ಸ್ 44 ನಾಟ್ಔಟ್, ನೇತನ್ ಲಯನ್ 16 ನಾಟ್ಔಟ್. ಇವರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ 55 ರನ್. ಅಂದ್ರೆ 55 ರನ್ಸ್ ಬೇಕಾಗಿರುತ್ತೆ, ಲಾಸ್ಟ್ 2 ವಿಕೆಟ್ಸ್ ಇರುತ್ತೆ ಕೈಲಿ. ಆ ಹಂತದಲ್ಲಿ ಹೋರಾಟ ಕೊಟ್ಟು ಮ್ಯಾಚ್ ನ ಗೆಲ್ಸ್ಕೊಡೋದು ಪ್ಯಾಟ್ ಕಮಿನ್ಸ್. ಇದು ಅಗೈನ್ ಒನ್ ಆಫ್ ದಿ ಮೋಸ್ಟ್ ಮೆಮೊರೇಬಲ್ ಮ್ಯಾಚಸ್ ಆಗುತ್ತೆ. ಆಮೇಲೆ ಮೆಮೊರೇಬಲ್ ಈವೆಂಟ್ ಯಾವುದು ಸರ್ ಈ ಒಂದು ಗ್ರೌಂಡ್ ಅಲ್ಲಿ ಅಂದ್ರೆ ಬ್ರೈನ್ ಲಾರಾ ಅವರು 501 ನಾಟ್ಔಟ್, ಹೈಯೆಸ್ಟ್ ಎವರ್ ಫಸ್ಟ್ ಕ್ಲಾಸ್ ಸ್ಕೋರ್ ಬಂದಿರೋದು ಇದೇ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಜಗತ್ತಲ್ಲಿ. ಅದು ಬ್ರೈನ್ ಲಾರಾ 501 ಹೊಡಿತಾರೆ. ವಾರಿಕ್ ಶೈರ್ ಅಂತ ಕೌಂಟಿ, ಇದು ಸೆಂಟರ್.